ಇದು ಬಂದು ಸಂಕ್ರಾಂತಿ ಹಬ್ಬದ ಹಿಂದಿನ ದಿನ ಮಿನಿ ವ್ಲಾಗು. ಮೋಕ್ಷಿತ ನಾನು ಆಚೆ ಹೋಗ್ತಾ ಇದೀವಿ. ಫಸ್ಟ್ ಟೈಮ್ ನಾವಿಬ್ಬರೇ ಆಚೆ ಹೋಗಿ ಐಟಮ್ಸ್ ಎಲ್ಲ ತಗೊಂಬರಕ್ ಹೋಗಿದ್ವಿ. ಹಬ್ಬಕ್ಕೆ ಸ್ವಲ್ಪ ಐಟಮ್ಸ್ ಇರ್ಲಿಲ್ಲ. ಹೋಗಿ ಬರೋಷ್ಟ್ರಲ್ಲಿ ಫುಲ್ ಕೈ ನೋವು ಬಂದ್ಬಿಡ್ತು. ಇಷ್ಟ ಐಟಮ್ಸ್ ಮಗುನ್ ಎತ್ಕೊಂಡು ತಗೊಂಬಂದೆ. ಫಸ್ಟ್ ಟೈಮ್ ಫುಲ್ ಕೈ ನೋವು ಬಂತು ನನಗೆ. ಇಷ್ಟ ಐಟಮ್ಸ್ ಎಲ್ಲ ತಗೊಂಬರ್ಬೇಕಾಗಿತ್ತಾ ಅನ್ಸ್ಬಿಡ್ತು ನನಗೆ ಮನೆಗೆ ಬಂದಿದ ತಕ್ಷಣ. ನೆಕ್ಸ್ಟ್ ಇಲ್ಲಿ ಕಪ್ ಕೇಕ್ಸ್ ಮಾಡೋಣ ಅಂತ ರೆಸಿಪಿ ಅಪ್ಲೋಡ್ ಮಾಡ್ಕೊಂತ ಇದ್ದೀನಿ. ಇದು ನೆಕ್ಸ್ಟ್ ಡೇ ಹಬ್ಬದ ದಿನ ಸ್ವೀಟ್ ಪೊಂಗಲ್ ಖಾರ ಪೊಂಗಲ್ ಮಾಡಿದ್ದೆ. ನಾನು ಸಿಂಪಲ್ ಸೆಲೆಬ್ರೇಷನ್ ಮಾಡ್ಕೊಂತಾರೆ. ಸುಬ್ಬು ಅವ್ರಿಲ್ಲ, ಅವ್ರ ಕೆಲ್ಸದ ಮೇಲೆ ಬ್ಯಾಂಗ್ಳೂರ್ಗೆ ಹೋಗಿದ್ದಾರೆ. ನಾವಿಬ್ಬರೇ ಸೆಲೆಬ್ರೇಟ್ ಮಾಡ್ಕೊಳ್ಳೋಣ ಅಂತ ಸಿಂಪಲ್ ಆಗಿ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನಾನು ಸಿಂಪಲ್ ಆಗಿ ರೆಡಿ ಆಗಿದ್ದೀನಿ. ಇದು ಗೆಟ್ ರೆಡಿ ವಿತ್ ವಿಡಿಯೋ ನೋಡೇ ಇಡ್ತಿರಲ್ವಾ. ಈ ಥರ ಫೋಟೋಸ್ ಸ್ವಲ್ಪ ವಿಡಿಯೋ ಸ್ವಲ್ಪ ಮಾಡಿಕೊಂಡು ಪೂಜೆ ಬೆಳಿಗ್ಗೆ ಮಾಡೋಕ್ಕಾಗಲ್ಲ, ಸಂಜೆ ಮಾಡೋಣ ಅನ್ಕೊಂಡೆ. ಇದೆಲ್ಲ ಫುಲ್ ವಿಡಿಯೋ ಮಾಡಿದ್ದೀನಿ, ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಮಾಡ್ತೀನಿ, ಹೋಗಿ ನೋಡ್ಕೊಂಡ್ ಬಂದ್ಬಿಡಿ. ಈ ಥರ ಸಿಂಪಲ್ ಆಗಿ ಎಲ್ಲ ಐಟಮ್ಸ್ ಇಟ್ಟು ಪೂಜೆ ಮಾಡ್ಕೊಂಡಿದ್ದ ತಕ್ಷಣ ಒಂಥರ ಹಬ್ಬ ಮಾಡಿಲ್ಲ ಅಂದ್ರೆ ನನ್ನ ಕೈಯಲ್ಲಿ ಆಗಲ್ಲ. ಸಿಂಪಲ್ ಆಗಾದ್ರೂ ಮೋಕ್ಷಿತ ನಾನು ಈ ಥರ ಸೆಲೆಬ್ರೇಟ್ ಮಾಡ್ಕೊಂಡ್ವಿ. ಪೂಜೆ ಎಲ್ಲ ಮಾಡಿ ನೋಡಿ, ನಮ್ಮ ಮೋಕ್ಷಿತನ ಯಾವ ಥರ ಕ್ಯೂಟಾಗಿ ಕಾಣ್ತಿದ್ದಾಳೆ ಅಂತ ಹೇಳ್ಬಿಟ್ಟು ಪೂಜೆ ಮಾಡಕ್ ಬಿಟ್ಟಿಲ್ಲ. ಎತ್ಕೊಂಡು ಪೂಜೆ ಮಾಡಿ ಆಮೇಲೆ ಮತ್ತೆ ಸಮಾಧಾನ ಮಾಡಿ ಎತ್ಕೊಂಡು ಖುಷಿ ಖುಷಿ ಮಾಡಿಸ್ಬಿಟ್ಟು ಇಲ್ಲಿ ಸಪೋಟ ತಿನ್ನಿಸ್ತಾ ಇದ್ದೀನಿ. ಅವಳ ಫೇವ್ರೇಟ್ ಸಪೋಟ. ಅವಳಿಗೆ ಎಷ್ಟು ಇಷ್ಟ, ನಂಗೆ ಇಷ್ಟನೇ ಆಗಲ್ಲ, ಸ್ಮೆಲ್ ಕೂಡ ನಂಗೆ ಆಗಲ್ಲ. ಅವಳಿಗೋಸ್ಕರನೇ ತೂಕ ಆದ್ರೂ ಪರವಾಗಿಲ್ಲ ಅಂತ ತಗೊಂಡ್ಬಂದು ತಿನ್ನಿಸ್ತಾ ಇದ್ದೀನಿ. ನೋಡಿ ಯಾವ ಥರ ಎಂಜಾಯ್ ಮಾಡ್ತಿರಲ್ಲ. ಅಷ್ಟೇ ವಿಡಿಯೋ ನೆಕ್ಸ್ಟ್ ವಿಡಿಯೋ ಸಿಗೋಣ.